ಭಾರತ ದೇಶದ ಮೊಟ್ಟ ಮೊದಲನೇ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ತ್ರಿಮೂರ್ತಿಗಳಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಶಿವಲಿಂಗದಲ್ಲಿ ಮೂಡಿರುವಂಥ ದೇವಸ್ಥಾನ. ಕಾಳಹಸ್ತಿಯಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಗುಡಿಮಲ್ಲ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನವಿದೆ. 2000 ವರ್ಷಗಳ ಪ್ರಾಚೀನ ಹಳೆಯ ದೇವಸ್ಥಾನ. ಇದು ದೇವಸ್ಥಾನದ ಎಂಟ್ರೆನ್ಸ್. ಇದು ಎಂಟ್ರ್ ಆದ್ಮೇಲೆ ಮತ್ತೆ ಗರ್ಭಾಲಯಕ್ಕೆ ಬಾಗಿಲು. ಇದು ಒಂದು ಕಾರಿಡೋರ್ ಇದೆ. ಗರ್ಭಾಲಯದ ಸುತ್ತ ಗೋಡೆ ಸುತ್ತ ಒಂದು ಸರಿ ನೋಡ್ಕೊಂಬರೋಣ. ಪ್ರತಿ 60 ವರ್ಷಕ್ಕೊಮ್ಮೆ ಶಿವಾಲಯದೊಳಗೆ ನೀರು ಬಂದು ಶಿವಲಿಂಗಕ್ಕೆ ಅಭಿಷೇಕ ನಡೆಯುವ ಅದ್ಭುತ ಸ್ಥಳ. ಗರ್ಭಾಲಯದ ಸುತ್ತೂರ ಈ ತರ ಒಂದು ಡ್ರೈನೇಜ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ. ಇಲ್ಲಿನ ಆನಂದವಳ್ಳಿ ಅಮ್ಮನವರು ಗರ್ಭಾಲಯದ ಗೋಡೆ ಮೇಲೆ ನೆಲೆಸಿರುತ್ತಾರೆ. ಇಲ್ಲಿ ನೋಡ್ಬೋದು ಗರ್ಭಾಲಯದ ಸುತ್ತಲ ಯಾವ ತರ ಡ್ರೈನೇಜ್ ಸಿಸ್ಟಮ್ ಅಂತ ಇರುತ್ತೆ. ಕೆಳಗಡೆ ಕಿಟಕಿಗಳ ವ್ಯವಸ್ಥೆ ಮೇಲ್ಗಡೆ ಮಾಡಲಾಗಿದೆ. ಇವೆಲ್ಲ ಕಿಟಕಿಗಳು. ಫ್ರೆಂಡ್ಸ್, ಇಲ್ಲೊಂದು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಪಿಲ್ಲರ್ ಮೇಲೆ ಶಿವಲಿಂಗವನ್ನ ಕೆತ್ತನೆ ಮಾಡಿರುತ್ತಾರೆ. ಫ್ರೆಂಡ್ಸ್, ಇಲ್ಲಿ ಗರ್ಭಾಲಯಕ್ಕೆ 2 ಕಿಟಕಿಗಳು ಮಾತ್ರ ಏರ್ಪಡಿಸಲಾಗಿದೆ. ಅದು ಹೊರಗಡೆ ಗೋಡೆಗೆ 1 ಕಿಟಕಿಗಳು. ಆ ಕಿಟಕಿಗೆ 15 ರಂಧ್ರ ಇರುತ್ತೆ. ಒಳಗಡೆ ಗೋಡೆಗೆ ಕಿಟಕಿಗೆ 9 ರಂಧ್ರಗಳು ಇರುತ್ತೆ. ಅದರರ್ಥ 15 ರಂಧ್ರಗಳನ್ನು ತಿಥಿ ಎಂದು ಸೂಚಿಸಲಾಗುತ್ತದೆ. 9 ರಂಧ್ರಗಳನ್ನು ನವಗ್ರಹಗಳೆಂದು ಹೇಳಲಾಗುತ್ತದೆ. ಇದು ಹೊರಗಡೆಯಿಂದ ಬರುವ 15 ರಂಧ್ರಗಳ ಕಿಟಕಿ. ಇದು 9 ರಂಧ್ರಗಳ ಕಿಟಕಿ. ಇದು ಗರ್ಭಾಲಯಕ್ಕೆ ಗಾಳಿ ಬೆಳಕು ಎಲ್ಲ ಇದರಿಂದ ಮಾತ್ರ. ಗರ್ಭಾಲಯಕ್ಕೆ ಎಂಟ್ರಿ. ಇಲ್ಲಿನ ಶಿವನ ಆಕಾರ ಪುರುಷಾಂಗ ಆಕಾರದಲ್ಲಿದ್ದು, ಕೆಳಗಡೆ ಬ್ರಹ್ಮನ ಭುಜದ ಮೇಲೆ ಶ್ರೀ ವಿಷ್ಣು ಮತ್ತು ಪುರುಷಾಂಗ ಆಕಾರದಲ್ಲಿ ಶಿವನ ಒಂದು ವಿಗ್ರಹವಿರುತ್ತದೆ. ಇಲ್ಲಿಗೆ ಬರಲು ಟ್ರಾನ್ಸ್ಪೋರ್ಟೇಷನ್ಸ್. ತಿರುಪತಿ ಬಂದಂಥ ಭಕ್ತರು ಕಾಳಹಸ್ತಿ ಭೇಟಿ ನೀಡಿದ್ದರೆ ಕಾಳಹಸ್ತಿಯಿಂದ ಗುಡಿಮಲ್ಲ ಎಂಬ ಗ್ರಾಮಕ್ಕೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಆಟೋಗಳ ವ್ಯವಸ್ಥೆ ಇದೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಂಟೇರ್ ಬಾಪುರನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ಸ್ಥಳದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.